ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಆದ್ರೆ ವಾಸ್ತವವಾಗಿ ರಸ್ತೆಗಳನ್ನ ನೋಡ್ತಾ ಹೋದ್ರೆ ಐಟಿ ಕಂಪನಿಗಳು ಬೆಂಗಳೂರಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಡಕ್ಕಾಗ್ತಾ ಇಲ್ಲ. ನಾವು ಬೆಂಗಳೂರಲ್ಲಿ ಇರಲ್ಲ ಅಂತೇಳಿ ಬೇರೆ ಊರಿಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ ರಸ್ತೆಗಳ ಅಧೋಗತಿ ಹೇಗಿದೆ ಅದನ್ನ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನ ಪಡ್ತಿದೀವಿ. ಮೊದಲನೇದಾಗಿ ಇದು ಪ್ರಮುಖವಾದಂತಹ ಜಂಕ್ಷನ್, ಅದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಈ ಬುಲ್ ಟೆಂಪಲ್ ರಸ್ತೆಯಲ್ಲಿ ಹೋಗುವಂತ ಈ ಪ್ರಮುಖವಾದಂತಹ ಸರ್ಕಲ್ ಏನಿದೆ ಇದನ್ನು ಜಂಕ್ಷನ್ ಅಂತಾನೆ ಹೇಳ್ಬೋದು. ಈ ಪ್ರಮುಖವಾದಂತಹ ಸರ್ಕಲ್ ನ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕಳೆದ ತಿಂಗಳಷ್ಟೇ, ಇನ್ನು ಕಳೆದ ವರ್ಷ ಅಲ್ಲ, ಇಲ್ಲಿ ರಸ್ತೆ ಕಾಮಗಾರಿ ಆಗಿದ್ದು ಕಳೆದ ತಿಂಗಳಾದಂತಹ ರಸ್ತೆ ಕಾಮಗಾರಿಯ ಅಧೋಗತಿ ಈ ರೀತಿಯಾಗಿದೆ. ನಿಮಗೆ ಸುತ್ತಲೂ ಕೂಡ ನೋಡ್ತಾ ಹೋದ್ರೆ ಎಲ್ಲ ಕೊಡಗು ಪಾಟ್ ಹೋಲ್ಗಳು ಮತ್ತು ಮಳೆ ನೀರೆಲ್ಲದೂ ಕೂಡ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಈಗಲೂ ಕೂಡ ರಸ್ತೆ ಮೇಲೆ ಮಳೆ ನೀರು ನಿಂತ್ಕೊಂಡಿದೆ ಅಂದ್ರೆ ಕಾಮಗಾರಿ ಹೇಗೆ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಬಲಭಾಗದಲ್ಲಿ ನೋಡ್ತಾ ಹೋದ್ರೆ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಯಾವ ರೀತಿಯಾಗಿ ವಾಹನ ಸವಾರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸರಿಯಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಆಗೋದಿಲ್ಲ. ಸೊ ಸುರಕ್ಷತಾ ಕ್ರಮಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ, ಅನಾಹುತಗಳಂತೂ ಆಗೇ ಆಗತ್ತೆ. ಈ ರೀತಿಯಾದಂತಹ ಸಿಚುವೇಶನ್ ಚಾಮರಾಜಪೇಟೆಯಲ್ಲಿರುವಂತಹ ಈ ಥರ್ಡ್ ಕ್ರಾಸ್ ಏನಿದೆ ಈ ಸರ್ಕಲ್ ನಲ್ಲಿದೆ. ಇದು ಮೊದಲ ಸ್ಥಳ. ಸರ್ಕಲ್ ನಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ರೆ ಇನ್ನು ಪ್ರಮುಖವಾದಂತಹ ರಸ್ತೆಗಳಲ್ಲಿ ಯಾವ ರೀತಿ ಇರುತ್ತೆ ತೋರಿಸ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ಕೊಂಡು ಬರೋಣ ಬನ್ನಿ. ನಮ್ದು ವಿಜಯನಗರ. ಓಕೆ, ಹೇಗಿದೆ ಸರ್? ಏನು ಹೇಳ ಸರ್, ನೋಡ್ತಾ ಇದ್ರಲ್ಲ, ಮಳೆ ಬಂದ್ರೆ ಅಂತೂ ಓಡ್ಸಕ್ಕಾಗಲ್ಲ, ಗಾಡಿನ ಓಡ್ಸಕ್ಕಾಗಲ್ಲ, ಹಂಗಿದೆ. ಪಕ್ಕ ಸರ್, ಅದಂತೂ ಇದೆ. ಬಟ್ ನೋಡ್ಬೇಕು ಏನೇನು ಮಾಡ್ತಾರೋ ಗೌರ್ಮೆಂಟ್. ಯಾವ ಏರಿಯಾ ಸರ್ ನೀವು ಎಲ್ಲೆಲ್ಲಿ ಜಾಸ್ತಿ ಎಲ್ಲ ಕಡೆ ಹಂಗೆ ಇದೆ ಸರ್, ಯಾವ ಏರಿಯಾ ಅಂತಿಲ್ಲ, ಎಲ್ಲ ಕಡೆ ಹಂಗೆ ಇದೆ. ಇದೆ ಸರ್, ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೇಕಷ್ಟೇ, ಗಾಡಿಲಂತೂ ಓಡಕ್ಕಾಗಲ್ಲ. ಅಷ್ಟೊಂದು ಅಧ್ವಾನ ಆಗೋಗಿದೆ ರೋಡ್ಗಳು. ಮಳೆ ಬಿಟ್ಟು ಅಂತ ಎಲ್ಲಿ ಗುಂಡಿ ಇದೆ, ಎಲ್ಲಿ ನೀರಿದೆ ಏನು ಅಂತಾನೆ ಹೇಳಕ್ಕಾಗಲ್ಲ. ಮನೆಗೆ ಸೇರ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ಲ ಬಿಡಿ. ಮೇನ್ ಜಂಕ್ಷನ್ ಸರ್, ನಾಯಂಡಹಳ್ಳಿ ಜಂಕ್ಷನ್. ಹೌದು ಜಂಕ್ಷನ್ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಗುಂಡಿಗಳು. ಹೌದು ಸರ್, ಮ್ಯಾಕ್ಸಿಮಮ್ ಜಾಸ್ತಿ ಆಗ್ತಾ ಇದೆ. ಬಟ್ ಫಿಲ್ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದಾರೆ ಗೌರ್ಮೆಂಟ್. ಆಗ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ, ಯಾರು ಫಿಲ್ ಮಾಡ್ತಿದಾರೋ ಅವ್ರು ಸ್ವಲ್ಪ ಹೇಳ್ಬಿಟ್ಟು ಫಿಲ್ ಮಾಡಬೇಕು. ಇಲ್ಲಿ ಅವ್ರ ಗ್ಯಾರಂಟಿಗಳ ಜೊತೆಗೆ ನಮಗೆ ಇನ್ನೂ 2 ಗ್ಯಾರಂಟಿ ಸಿಗ್ತಾ ಇದೆ. ಪಾಟ್ ಹೋಲ್ ಗ್ಯಾರಂಟಿ ಪ್ಲಸ್ ಬ್ಯಾಕ್ ಪೇನ್ ಗ್ಯಾರಂಟಿ. ಏನು ಪ್ರೋಗ್ರೆಸ್ ಆಗ್ತಿಲ್ಲ, ನಾವು ಹಿಂದೋಗ್ತಾ ಇದೀವಿ ದೇಶ ಅಂತ ಅನಿಸ್ತಾ ಇದೆ. ಯಾವ ಏರಿಯಾದಲ್ಲಿ ಮ್ಯಾಮ್ ಜಾಸ್ತಿ? RR ನಗರಲ್ಲಿ ಫುಲ್ ಫ್ಲಡ್ಡೆಡ್ ಜಾಗ ಆಗಿದೆ. ಮೇನ್ ರೋಡ್ಗಳೇ ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದೆ ಮೇನ್ ರೋಡಲ್ಲಿ. ಬಹಳ ಕಷ್ಟ ಆಗುತ್ತೆ ಟೂ ವೀಲರ್ಸ್ ಅವರಿಗೆ. ಜನ ಸಾಯೋ ತನಕ ಸರ್ಕಾರಕ್ಕೆ ಬುದ್ಧಿ ಬರಲ್ಲ ಇರಬೇಕು. ಈ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಮ್ಮ ಜೀವಕ್ಕೂ ಬೆಲೆ ಇಲ್ಲ ಅನ್ಸುತ್ತೆ. ಪಾಟ್ ಹೋಲ್ಗಳಿದಾವೆ. ಈ ರೋಡ್ ಪೂರ್ತಿ ಹೊಸಕೆರಳ್ಳಿಯಿಂದ ಕಡೆ ಬಂದ್ರೆ ಒಂಚೂರು ರೋಡ್ ಚೆನ್ನಾಗಿಲ್ಲ, ಎಲ್ಲೂ ಇಲ್ಲ. ಈಗ ತಾನೇ ಅಲ್ಲಿ ಯಾರೋ ಪಾಪ ಗಾಡಿಯಲ್ಲಿ 2 ಬಿದ್ದೋದ್ರು. ಹಾ, ಸುಮ್ನೆ ಯಾವ್ದು ಎಷ್ಟೋ ವರ್ಷದಿಂದ ಹಂಗೆ ಬಿದ್ದೈತೆ. ಇದುವರೆಗೂ ಯಾರು ಕಣ್ಣೆತ್ತಿ ನೋಡ್ತಾನೋ ಇಲ್ಲ, ಮಾಡ್ತಾನೋ ಇಲ್ಲ. ಅದ್ರ ನೋಡಿ ಈಗ ಇಲ್ಲೇ ತೋರಿಸಿ ಹೆಂಗೈತೆ ಅಂತೇಳಿ ರೋಡ್. ಮಳೆ ಬಂದ್ರೆ ಹೇಗೆ? ಮಳೆ ಬಂದ್ರೆ ಇಲ್ಲಿ ಮಾಮೂಲಿಯಾಗಿದ್ರು ರೆಡಿ, ರೋಡೇ ಇಲ್ವಲ್ಲ. ಮಳೆ ಬಂದ್ರೆ ಇದ್ದಿದ್ದು ಅವ್ನು ಎಲ್ಲಿ ಬಿದ್ದೋಗ್ತಾನೆ ಹೇಳಕ್ಕೂ ಆಗಲ್ಲ. ಮಾಡ್ತಾ ಇಲ್ಲ, ಅವ್ರ ಪಾಕೆಟ್ಸ್ ಫಿಲ್ ಆಗ್ತಾ ಇದೆ ಎಲ್ಲ ಬರೀ. ಅಲ್ವಾ? ಎಸ್, ಅದೇ ಆಗ್ತಾ ಇರೋದು. ನಾವೇನ್ ರೋಡ್ ಟ್ಯಾಕ್ಸ್ ಏನ್ ಕಮ್ಮಿ ಕಟ್ತಾ ಇಲ್ಲ, ಎಲ್ಲಾರು ಜಾಸ್ತಿ ಕಟ್ತಾ. ಅದನ್ನು ಅದೇನ್ ಕತೆನೋ ಇವ್ರುಗಳೆಲ್ಲಾನು. ವೆಹಿಕಲ್ ಗಳಂತೂ ಗ್ಯಾರೇಜಿಗೆ ಜಾಸ್ತಿ ತಗೊಂಡೋಗ್ಬೇಕಾ ಹೇಗೆ? ಇನ್ನೇನ್ ಮತ್ತೆ ಸಸ್ಪೆನ್ಷನ್ಸ್ ಎಲ್ಲ ಇದರಿಂದಾನೇ ಹಾಳಾಗ್ ಹೋಗೋದಲ್ವಾ ಹೆಂಗಿದ್ರು. ಹೇಳಿಲ್ವಾ, ಪಾಟ್ ಹೋಲ್ಸ್ ಏನು ಫಿಲ್ ಆಗ್ತಾ ಇಲ್ಲ, ಅವ್ರ ಪಾಕೆಟ್ಸ್ ಮಾತ್ರ ತುಂಬಾ ಫಿಲ್ ಆಗ್ತಾ ಇದೆ ಅಷ್ಟೇ. ಬ್ಯಾಕ್ ಪೇನ್ಗಳು ಜಾಸ್ತಿ ಆಗ್ತಿದೆ ತುಂಬಾನೇ. ತಮ್ಮ ಹೆಸರು? ಅಭಿಷೇಕ್ ಸರ್, ಥ್ಯಾಂಕ್ ಯು. ಏನು ತೊಂದರೆ ಇಲ್ದಂಗೆ ಕ್ಲೀನಾಗಿ ಮಾಡ್ತೀವಿ ಸರ್.
ನಾವೀಗ ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿ ಇದ್ದೀವಿ. ನಾಯಂಡಹಳ್ಳಿ ಜಂಕ್ಷನ್ ನ ಪರಿಸ್ಥಿತಿ ನೋಡಿದ್ರು ಕೂಡ ತುಂಬಾ ಅಯೋಮಯನೇ. ಜಂಕ್ಷನ್ ನಲ್ಲಿ ಯಾವ ರೀತಿಯಾಗಿ ಪಾಟ್ ಹೋಲ್ಗಳಿದಾವೆ ಅಂತ ಹೇಳಿ ನಿಮಗೆ 4 ಬದಿಯ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದಂತ ಸಿಚುವೇಶನ್ ಇದೆ. ಯಮಸ್ವರೂಪಿ ಗುಂಡಿಗಳು ಇರೋದು. ಇಂಥ ಜಂಕ್ಷನ್ ನಲ್ಲಿ ವೆಹಿಕಲ್ ಗಳ ಮೂವ್ಮೆಂಟ್ ಪ್ರತಿ ಕ್ಷಣನೂ ಕೂಡ ಆಗ್ತಾ ಇದೆ. ರಾತ್ರಿ ಹೊತ್ತಲ್ಲಿ ಮಳೆ ಏನಾದ್ರೂ ಬಂತು ಅಂದ್ರೆ ಗುಂಡಿ ಯಾವುದು ರಸ್ತೆ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ಗ್ಯಾರಂಟಿ ಟೂ ವೀಲರ್ ಪ್ರತಿ ದಿನನೂ ಕೂಡ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತೆ. ಅಂತ ರೀತಿಯಾದಂತ ಸಿಚುವೇಶನ್ ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿ ಇದೆ. ಪ್ರತಿನಿತ್ಯ ವಾಹನ ಸವಾರರು ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಭಯ ಇದೆ. ಅದರಲ್ಲೂ ಕೂಡ ಜಂಕ್ಷನ್ ಇದ್ರೂ ಕೂಡ ರಸ್ತೆ ಆದ್ರೂ ಸರಿಗಿರ್ಬೇಕಲ್ಲ, ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲ. ಈ ಹಿಂದೆ ಬಿಬಿಎಂಪಿ ಜಂಕ್ಷನ್ ಗಳನ್ನ ತುಂಬಾ ಮಾಡರ್ನೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಮಾಡರ್ನೈಸೇಷನ್ ಮಾಡೋದು ಬೇಡ. ಈಗಿರುವಂತ ಜಂಕ್ಷನ್ ಏನಿದೆಯಲ್ಲ ಅದನ್ನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರೀತಿಯಾಗಿ ಅಂದ್ರೆ ಪಾಟ್ ಹೋಲ್ಗಳನ್ನು ಫಿಲ್ ಮಾಡಿ ಸರಿಯಾದಂತ ರಸ್ತೆಯನ್ನ ಕೊಡಿ ಸ್ವಾಮಿ, ಮೊದಲು ಆ ಕೆಲಸ ಮಾಡಿದ್ರೆ ಸಾಕು ಅನ್ನೋ ರೀತಿಯಾದಂತ ಮನವಿಯನ್ನ ಆಗ್ರಹವನ್ನ ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಇದು ನಾಯಂಡಹಳ್ಳಿಯ ಜಂಕ್ಷನ್ ನ ಪರಿಸ್ಥಿತಿ. ಸಿಲ್ಕನ್ ಸಿಟಿ ನಗರದ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಹೀಗಾದ್ರೆ ಔಟರ್ ರಿಂಗ್ ರೋಡ್ ನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ನಿಜವಾಗ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಪಾಟ್ ಹೋಲ್ಗಳಿದಾವೆ. ಆ ದೃಶ್ಯಗಳು ಕಂಡು ಬರ್ತಾ ಇದಾವೆ. ಅದು ಎಲ್ಲಿ ಅಂದ್ರೆ ನಾಗರಬಾವಿ ಸರ್ಕಲ್ ನ ಮೇಲ್ಭಾಗದಲ್ಲಿ ಬರುವಂತ ಔಟರ್ ರಿಂಗ್ ರೋಡ್ ಏನಿದೆ, ಈ ಔಟರ್ ರಿಂಗ್ ರೋಡ್ ಆಲ್ಮೋಸ್ಟ್ ಹೆಜ್ಜೆ ಹೆಜ್ಜೆಗೂ ಕೂಡ ಪಾಟ್ ಹೋಲ್ಗಳಿದಾವೆ. ಈ ರಸ್ತೆಯಲ್ಲಿ ಆಟೋ, ಬೈಕು, ದೊಡ್ಡ ದೊಡ್ಡ ವೆಹಿಕಲ್ಗೂ ಕೂಡ ಅತಿಯಾದಂತ ಸ್ಪೀಡಲ್ಲಿ ಬರ್ತಾ ಇರ್ತದೆ. ಯಾಕಂದ್ರೆ ಸಹಜವಾಗಿ ಔಟರ್ ರಿಂಗ್ ರೋಡ್ ಆಗಿರೋ ಕಾರಣಕ್ಕಾಗಿ. ಬಟ್ ಇಲ್ಲಿರುವಂತ ಪಾಟ್ ಹೋಲ್ಗೆ ಸಹಜವಾಗಿ ಎಲ್ಲರೂ ಕೂಡ ತುಂಬಾ ಸ್ಲೋ ಅಲ್ಲೇ ಹೋಗ್ಬೇಕು. ಇಲ್ಲದೆ ಆದ್ರೆ ಆಕ್ಸಿಡೆಂಟ್ ಆಗೋದಂತೂ ಗ್ಯಾರಂಟಿ, ಕನ್ಫರ್ಮ್. ಆ ರೀತಿಯಾದಂತ ಸಿಚುವೇಶನ್ ಇದೆ. ಈಗ ವೆಹಿಕಲ್ ಗಳ ಮೂವ್ಮೆಂಟ್ ಕೂಡ ಎಷ್ಟು ಸ್ಲೋ ಆಗ್ತಿದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ. ನಾನು ನಿಂತಿರುವಂತ ಜಾಗ ಏನಿದೆ, ನೀವು ಸರೌಂಡಿಂಗ್ಸ್ ನೋಡ್ತಾ ಹೋದ್ರೆ ಅದೇ ರೀತಿಯಾದಂತ ಸಿಚುವೇಶನ್ ಇರೋದು. ಇನ್ನು ಬಲಭಾಗದಲ್ಲಿ ಫುಟ್ಪಾತ್ ಏನಾದ್ರೂ ಸರಿ ಇದೆಯಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಯಮಸ್ವರೂಪಿಯಾದಂತ ಫುಟ್ಪಾತ್ಗಳಿದಾವೆ. ಇಲ್ಲಿಯ ಜನರು ಕೂಡ ಎಷ್ಟು ರೋಷತ್ ಹೋಗಿದ್ದಾರೆ ಅಂದ್ರೆ ಅವರೇ ಮಾತಾಡ್ತಾರೆ, ಏನ್ ಹೇಳ್ತಾರೆ ಅಂತ. ಸರ್ ಹೇಗಿದೆ ಸರ್? ಸ್ವಾಮಿ, ಅದ್ಯಾರೋ ಇದು ಕಮಿಷನರ್ ಬೆಂಗಳೂರಿನಲ್ಲಿ 4,000 ಗುಂಡಿ ಇದೆ, 3,000 ಮುಚ್ಚಿದೀವಿ, 1,000 ಇದೆ ಅಂತಾರೆ. ಒಂದೊಂದು ರೋಡ್ ಅಲ್ಲಿ 1,000 ಗುಂಡಿ ಇದಾವೆ. ಬೈಕಲ್ಲಿ ಹೋಗೋರು ಅವಾಯ್ಡ್ ಮಾಡ್ಕೊಂಡು ಹೋಗುವಾಗ ನಮ್ಮ ಕಾರಿಗೆ ಅಡ್ಡ ಬರ್ತಾರೆ. ನಾವು ಅದನ್ನ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ನಾವು ಕಾರಿಗೆ ಅಡ್ಡ ಮಾಡ್ರೆ ಹಿಂದಿಂದ ಹಾರ್ನ್ ಹೊಡಿತಾನೆ. ದರಿದ್ರ ಬಿಬಿಎಂಪಿ ಅಥವಾ ನಮ್ದು ರೋಡ್ ಬೆಂಗಳೂರು ರೋಡ್ ಅಂತ ನೋಡಿದ್ರೆ ನಿಜವಾಗ್ಲೂ ಎಲ್ಲ ಇದು ಯಮಪಾತಕ್ಕೆ ಹೋಗುವಾಗ ಇದೆ. ಇದು ದಿವಸ 100 ಗುಂಡಿ ಅಂತಾರೆ, ಮುಚ್ಚಿದೀವಿ ಅಂತಾರೆ. ಎಲ್ಲ ಗುಂಡಿ ಮತ್ತೆ 200 ಗುಂಡಿ ಬೀಳ್ತಾ ಇದಾವೆ. ಆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಏನು ಚೆನ್ನಾಗಿಲ್ಲ. ಬೇಸತ್ತು ಹೋಗಿದ್ದಾರೆ ಬೆಂಗಳೂರು ಜನಗಳು. ಇದಕ್ಕೆ ಈಗ ನಿನ್ನೆ ಐಟಿ ಕಂಪನಿನೂ ಹೋಗ್ತಿದೆ, ಸುಪ್ರೀಂ ಕೋರ್ಟ್ ಹೋಗ್ತಿದೆ, ಹೈಕೋರ್ಟ್ ಹೋಗ್ತಿದೆ. ಆದ್ರೂ ಇವರಿಗೆ ಬಿಬಿಎಂಪಿಗೆ ಬುದ್ಧಿ ಬರುತ್ತಾ ಇಲ್ಲ. ಬಹುಶಃ ಇನ್ಯಾರು ಹೋಗಿದ್ರೆ ಬುದ್ಧಿ ಬರುತ್ತೆ ಅಂತ ಸರ್. ಇನ್ನು ದೇವರೇ ಬಂದು ಹೋಗಿಬೇಕು, ಅಥವಾ ಇನ್ನು ಬೀದಿ ನಾಯಗಳು ಬಂದು ಹೋಗಿಬೇಕೇನಾ? ಇವರಿಗೆ ಈ ಬುದ್ಧಿ ಬರೋದೇ ಇಲ್ಲ ಈ ಜನಗೆ, ಇದಕ್ಕೆ ಬಿಬಿಎಂಪಿಗೆ. ಮತ್ತೆ ಎಲ್ಲಾ ಕಡೆ ಅಗದು ಹಾಕಿದ್ದಾರೆ. ಅಲ್ಲಿ ಇದು ವಿದ್ಯಾಪೀಠ, ಅಲ್ಲಿ ಬ್ಯಾಂಕ್ ಕಾಲೋನಿ, ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಇವರಿಗೆ 1 ವರ್ಷ ಬೇಕು. ಅಗಲಿಕ್ಕೆ ಒಂದೇ ದಿವಸ ಎಲ್ಲ ಊರು ತುಂಬಾ ಅಗದಾಕ್ತಾರೆ. ಅದನ್ನ ಕ್ಲೀನ್ ಮಾಡಲ್ಲ, ಮಣ್ಣು ಎತ್ತಲ್ಲ, ನಾವು ಸೈಡಿಗೆ ಹೋಗಕ್ಕಾಗಲ್ಲ. ಟ್ರಾಫಿಕ್ ಜಾಮು ಎಲ್ಲಾ ಕಡೆ 5 ಗಂಟೆ ಮೇಲೆ ಓಡಾಡಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಇದೆ. ಅದ್ ಏನ್ ನೀವು ರಿಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ. ಯಾವ ರಿಪೋರ್ಟಿಗೆ ಅವ್ರು ಕೇರ್ ಮಾಡಲ್ಲ. ದಯವಿಟ್ಟು ಇದನ್ನು ಸ್ವಲ್ಪ ರೋಡ್ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡಿ ಬೆಂಗಳೂರಲ್ಲಿ. ಅಷ್ಟು ರೋಸೆತ್ ಹೋಗಿದ್ದಾರೆ. ಆ ರೀತಿಯಾದಂತ ಸಿಚುವೇಶನ್ ಇದೆ. ಯಾಕಂದ್ರೆ ಹಗಲು ರಾತ್ರಿ ನೀವು ಯಾವ ಮಳೆ ಬಂತಂದ್ರಂತೂ ಈ ರಸ್ತೆಯಲ್ಲಿ ಸಾಧ್ಯನೇ ಇಲ್ಲ. ತುಂಬಾ ಹೆವಿ ಸ್ಪೀಡ್ ಅಲ್ಲಿ ವೆಹಿಕಲ್ ಗಳ ಮೂವ್ಮೆಂಟ್ ಆಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಪಾಟ್ ಹೋಲಿದ್ರೆ ಈ ರಸ್ತೆಯಲ್ಲಿ ಹೋದ್ರೆ ನಿಜವಾಗ್ಲೂ ಕೂಡ ಜೀವ ಉಳಿಯುತ್ತಾ? ಖಂಡಿತವಾಗಿ ಕೂಡ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.